ಇವತ್ತು ನಮ್ಮ ಜೊತೆ ಇದ್ದಾರೆ ಯಾರಪ್ಪ ಅಂದರೆ ಸುಮಾರು 4 ದಶಕಗಳಿಂದ ನಮ್ಮನ್ನು ನಗಿಸ್ತಾ ಬರ್ತಿರುವಂಥ ಅದ್ಭುತವಾದಂಥ ಹಾಸ್ಯ ನಟರು, ಅದ್ಭುತವಾದಂಥ ಕಲಾವಿದರು. ಸುಮಾರು 700ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ, ಒಂದು 10ರಿಂದ 15 ಸಾವಿರ ಸ್ಟೇಜ್ ನಾಟಕಗಳಲ್ಲಿ ನಮ್ಮನ್ನು ನಗಿಸ್ತಾ ಬರ್ತಿರುವಂಥ ನಮ್ಮ ಪ್ರೀತಿಯ ಅಣ್ಣ. ಬನ್ನಿ ಅಣ್ಣ. ಇನ್ಯಾರು? ಟೆನ್ನಿಸ್ ಕೃಷ್ಣ ಅಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅಣ್ಣ ನನಗೆ 2004ರಿಂದ ದುರ್ಗಿ ಅನ್ನೋ ಒಂದು ಸಿನಿಮಾ ಅಣ್ಣ ಮಾಡಿದ್ರು. ಆ ಟೈಮಿಂದನೂ ಅಣ್ಣನ ನಾನು ಒಬ್ಬಿಗೆ ನೋಡ್ಕೊಬರ್ತಿದ್ದು. ಅದಾದಮೇಲೆ ಗವಿಪುರ ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. ಆ ನಂತರ 2015ರಲ್ಲಿ ಉದಯ ಟಿ ವಿಲಿ ಬರ್ತಿದ್ದಂಥ ಫ್ಯಾಮಿಲಿ ನಂಬರ್ 1 ಅದರಲ್ಲಿ ಇವರೇ ಅಪ್ಪ ನಾನೇ ಮಗ ಅದ್ಭುತವಾದಂಥ ಒಂದು ಧಾರಾವಾಹಿ ಮಾಡಿದ್ವಿ. ಆ ನಂತರ ಸುಮಾರು ಸ್ಟೇಜ್ ಕಾರ್ಯಕ್ರಮಗಳಲ್ಲಿ ಅಣ್ಣನ ನಾನು ಕರ್ಕೊಂಡು ಹೋಗ್ತಾ ಇರ್ತೀನಿ. ಇವತ್ತು ನಮ್ಮ ಸಬ್ಸ್ಕ್ರೈಬರು, ಇನ್ನು ವಿಶೇಷವಾಗಿ ಹೇಳಬೇಕು, ನಮ್ಮ ಕುಟುಂಬದವರು ಅವರ ಮಗನ 1ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಮನೆ ಮುಂಡಿಸ್ಕೊ ಶುರು ಮಾಡೋಣ. ಯೋಗ ಪಟು ಅಲ್ವಾ ಬೇರೆ ನೀವು? ಯೋಗ ಎಲ್ಲರಿಗೂ ಟೆನ್ನಿಸ್ ಕೃಷ್ಣ ಅವ್ರ ಬಗ್ಗೆ ಬರೀ ಹಾಸ್ಯ ಕಲಾವಿದ್ರು, ರಂಗಭೂಮಿ ಕಲಾವಿದ್ರು ಅನ್ನೋದು ಗೊತ್ತೇ ಹೊರತು ಅದ್ದೂರಿ ಯೋಗ ಪಟು ಅಲ್ವಾ ನೀವು? ಬಹಳ ಅದ್ಭುತವಾಗಿ ಯೋಗನ ಮಾಡೋ ಅಂಥವ್ರು ನೀವು. ಭೂಮಿ ಮೇಲೆ ಹುಟ್ಟಿರುವಂತ ಪ್ರತಿಯೊಬ್ಬರಿಗೂ ಮೊದಲಿಗೆ ಅವಮಾನ, ಅಪಮಾನ, ಆನಂತರ ಸನ್ಮಾನ ಅಂತಾರೆ. ಅದು ನಮ್ಮಂತ ಕಲಾವಿದರಿಗೆ ಸುಮಾರು ಅವಮಾನ, ಅಪಮಾನ ಆಗಿರುತ್ತೆ. ಆದರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇವತ್ತು ಸನ್ಮಾನ ಆಗ್ತಾ ಇದೆ. ನೀವುಗಳೇ ಕಾರಣ. ನಿಮ್ಮಗಳ ಪ್ರೀತಿ, ವಿಶ್ವಾಸ, ಹಾರೈಕೆ, ಆಶೀರ್ವಾದ ಸದಾ ನಮ್ಮಂಥ ಪುಟ್ಟ ಕಲಾವಿದ್ರ ಮೇಲೆ ಯಾವಾಗಲೂ ಹೀಗೆ ಇರಲಿ. ನಿಮ್ಮ ಮನೆಗಳಲ್ಲೂ ಇದೇ ಥರ ಅದ್ದೂರಿ ಕಾರ್ಯಕ್ರಮಗಳಾಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ತೀನಿ. 1ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿರುವಂಥ ಪುಟಾಣಿ ಕೃಷಬ್ಗೆ ತಾವೆಲ್ಲರೂ ಆಶೀರ್ವಾದ ಮಾಡ್ತೀರಾ ತಾನೆ? ಹಲೋ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೃಷಬ್. ಕೃಷ್ಣ ಪ್ಲಸ್ ಭವಾನಿ ಕಶ್ಯಪ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಇರಲಿ ಇರಲಿ ಹರ್ಷ ಹರ್ಷ. ನನ್ನ ಆತ್ಮೀಯ ಗೆಳೆಯ ಕೃಷ್ಣ ಹಾಗೂ ಭವಾನಿ ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ನಮ್ಮ ಟೆನ್ನಿಸ್ ಕೃಷ್ಣನವ್ರನ್ನ ಇವತ್ತು ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ. ಕೃಷ್ಣ ಭವಾನಿ ದಂಪತಿಗಳ ಸುಪುತ್ರ ಕೃಷಬ್. ನೋಡಿ, ಕೃಷ್ಣ ಭವಾನಿ ಅದನ್ನೆರಡನ್ನು ಇದು ಮಾಡಿ ಕೃಷಬ್ ಅಂತ ಹೆಸರಿಟ್ಟಿದ್ದಾರೆ. ಎಷ್ಟು ಕ್ರಿಯೇಟಿವ್ ಆಗಿದೆ ಅಂದ್ರೆ ಅವ್ರ ಇನ್ವಿಟೇಷನ್ ಕಳಿಸ್ದಾಗಲೇ ಅಂದ್ರೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದಿರಿ ಇನ್ವಿಟೇಷನ್ ಅಂತ. ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ, ಆ ಪುಟಾಣಿಗೆ ನಾನು ಅಯ್ಯಪ್ಪನ ಭಕ್ತ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಆ ಮಗುವಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಎಲ್ಲ ರೀತಿಯಾದಂಥ ಸುಖಗಳನ್ನ ಕೊಂಡು ಅವ್ರ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗಲಿ. ನಮ್ಮಂತ ಪುಟ್ಟ ಕಲಾವಿದರನ್ನ ಕಳಿಸಿದಂತ ತಮ್ಮೆಲ್ಲರಿಗೂ, ಇಷ್ಟೊಂದು ನಮ್ಮನ್ನ ತಾಳ್ಮೆಯಿಂದ ನೋಡಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ. ನಾವು ಕಲಾವಿದರು ಸಾಲ ಕೇಳಲ್ಲ, ಊಟ ಕೇಳಲ್ಲ, ನಿಮ್ಮ ನಗುನ ಮಾತ್ರ ಕೇಳ್ತಿರ್ತೀವಿ. ನಗ್ತಾ ಇರಿ, ನಗಿಸ್ತಾ ಇರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ಪ್ರೆಡ್ ಪಾಸಿಟಿವಿಟಿ. ನಮಸ್ಕಾರ. ಕೃಷ್ಣ ಮತ್ತು ಭವಾನಿ ದಂಪತಿಗಳ ಕೃಷಬ್ 1ನೇ ವರ್ಷದ 1ನೇ ಮಗು. ಮುಂದಿನ ವರ್ಷ ಅವಳಿ ಜವಳಿ ಹೆಣ್ಣು ಮಕ್ಕಳಾಗಲಿ. ಗಡಿ ಬಿಡಿ ಅಳಿಯ ಎಲ್ಲೇ ಹೋದರೂ ಕೇಳ್ತಾರೆ. ಆ ಚಿತ್ರದ ಒಂದು ಡೈಲಾಗು, ಸಣ್ಣ ಮಗು ಅಳೋ ಥರ ಅಳ್ತಾ ಇರ್ತೀನಿ ಬೆಡ್ ಮೇಲೆ ಮಲ್ಕೊಂಡು. ದೊಡ್ಡಣ್ಣ ಬಂದರು, ಕಿಟ ಯಾಕಪ್ಪ ಅಳ್ತಾ ಇದ್ಯಾ? ಯಾರು ಕಿಡ್ಡಿ ಕಿತ್ಕೊಂಡು ಹೋಗ್ಬಿಟ್ರೇನೋ? ಇಲ್ಲ ಪಿತಾಜಿ. ನಿಮ್ಮ ಅತ್ತೆ ಬೈದ್ಲೇನೋ? ಇಲ್ಲ ಪಿತಾಜಿ. ನಿಮ್ಮ ಅಜ್ಜಿ ಬೈದ್ಲೇನೋ? ಇಲ್ಲ ಪಿತಾಜಿ. ಇನ್ನೇನು ಬೂದೆ ಬಗಳು? ಪಿತಾಜಿ ಹೊಟ್ಟೆ ಹಸಿವಾಗ್ತಾ ಇದೆ ಪಿತಾಜಿ. ಹೋಗು, ತಟ್ಟೆ ಹಾಕೊಂಡು ಊಟ ಮಾಡಿ ಹೋಗೋ ಪಿತಾಜಿ. ಬೆಲ್ಲು ಹೊಡಿಯೋಕೆ ಮುಂಚೆ ತಟ್ಟೆ ತಗೊಂಡು ಕೂತ್ಕೊಂಡ್ರೆ ಪೊಲೀಸ್ನವರು ಸೊಂಟದಲ್ಲಿರೋ ಬೆಲ್ಟ್ ಬಿಚ್ಕೊಂಡು ಇಟ್ಟಾಡ್ಸ್ಕೊಂಡು ಹೊಡಿತಾರೆ ಪಿತಾಜಿ. ರಾತ್ರಿ ಮಗನೇ ಊಟ ಬೆಲ್ಲು ತಟ್ಟೆ ಅಂತ ಇದ್ದೆ ನೋಡಿ, ಇಲ್ಲೇ ಇಟ್ಕೊಂಡಿದ್ದೇನೆ, ಟಣ್ 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 ಅಂತ ಹೊಡಿತಾರೆ. ಈಗ ಬೆಲ್ ಹೊಡಿತು, ಎಲ್ಲರೂ ಊಟಕ್ಕೆ ಹೋಗ್ರಿ. ಬಾಳೆ ಎಲೆಯಲ್ಲಿ ಭರ್ಜರಿ ಊಟ. ಅದೇ ಕಣ್ರಿ ಪಾರ್ಟಿ ಅಂತ ಹೇಳಿದ್ನಲ್ಲ, ಪಾರ್ಟಿ ಮಾಡೋಣ ಬನ್ನಿ. ಪ್ರತಿಯೊಬ್ಬರು ಬದುಕು ಬಹಳ ಸರಳ, ವಿರಳ. ಎಲ್ಲರೂ ಸಂತೋಷವಾಗಿರೋಣ, ಎಲ್ಲರೂ ಒಂದಾಗಿರೋಣ ಅನ್ನೋ ಒಂದೇ ಉದ್ದೇಶಕ್ಕೆ ಭಗವಂತ ಸೃಷ್ಟಿ ಮಾಡಿರುವಂಥದ್ದು ಪ್ರತಿಯೊಂದನ್ನು. ನಾವೆಲ್ಲರೂ ಖುಷಿಯಾಗಿ ಸಂತೋಷವಾಗಿ ಸದಾಕಾಲ ಇರೋಣ ಅನ್ನೋದೇ ನನ್ನ ಅನಿಸಿಕೆ. ನೀವೇನಂತೀರಿ? ನಮ್ಮೆಲ್ಲರ ಪ್ರೀತಿಯ ಟೆನ್ನಿಸ್ ಕೃಷ್ಣ ಜೊತೆಗೆ ಪಾರ್ಟಿ ಮಾಡೋಣ ಬನ್ನಿ.
ಎಲೆನ ಚೆನ್ನಾಗಿ ಸ್ನಾನ ಮಾಡಿಸಿದ್ದಾಯ್ತು. ಸ್ನಾನ ಮಾಡಿಸಿ ನಿಮ್ಗೆ ಏನು ಬೇಕು ಸ್ವಲ್ಪ ಸ್ವಲ್ಪ ಒಬ್ಬಟ್ಟು ಮೇಲೆ ತುಪ್ಪ ಹಾಕಿದ್ದಾರೆ. ಹೌದು, ಹೇಳೋಣ ಚೆನ್ನಾಗಿದೆ. ಒಬ್ಬಟ್ಟು ನಮ್ಮ ಕರ್ನಾಟಕ ಅಷ್ಟಲ್ಲಿ ಇದೆಯಾ ಆ ಥರ ಇದೆ. ಕಾಯಿ ಒಬ್ಬಟ್ಟು. ಕಾಯಿ ಒಬ್ಬಟ್ಟು ಕರ್ನಾಟಕದ್ದು. ಎಷ್ಟಾಯ್ತು ಒಬ್ಬಟ್ಟು? ಚೆನ್ನಾಗಿದೆ. ಸಿಕ್ಕಾಪಟ್ಟೆ ತೆಂಗಿನಕಾಯಿ ಹಾಕಿ ಮಾಡಿದ್ದಾರೆ. ಚೆನ್ನಾಗಿ ಹೇಗಿದೆ ಅಣ್ಣ? ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಪನ್ನೀರ್ ನಾನು ತೊಗೊಂಡು ಚೇರ್ಸ್, ಐ ಲವ್ ಯು. ಪನ್ನೀರ್ ಬಟರ್ ಮಸಾಲ ಚೆನ್ನಾಗಿದೆ. ಅಣ್ಣಂಗೆ ಗೋಬಿ ಮಂಚೂರಿ ಹಾಕಿದರೆ ಅದನ್ನು ನನಗೆ ಹಾಕ್ಬಿಟ್ಟವ್ರೆ. ಚೆನ್ನಾಗಿದೆ ಗೋಬಿ ಮಂಚೂರಿ. ಸಾಕು. ಪಲಾವ್ ನಿಂಗೆ ತಗೊಂಡು ಫುಲ್ ವಿಡಿಯೋ ನೋಡೋರಿಗೆ ಲವ್ ಯು ಅಂತ ಹೇಳ್ತಾ ಪನ್ನೀರನ್ನು ಪಲಾವ್ ಮೇಲೆ ಹಿಂಗೆ ಹಾಕಿ ವೆಜಿಟೇಬಲ್ ಪಲಾವು, ಬೀನ್ಸು, ಬಟಾಣಿ ಇವೆಲ್ಲ ಹಾಕಿದ್ದಾರೆ. ಎಂಥ ಕಾಳಿದು, ಚೆನ್ನ ಕಾಳು ಇವೆಲ್ಲ ಹಾಕಿ ಮಾಡಿದ್ದಾರೆ. ಎಲ್ಲ ಪನ್ನೀರ್ ಜೊತೆ ಹಿಂಗೆ ತಿಂತಿದ್ರೆ ಬಟರ್ ಪನ್ನೀರ್ ಮಸಾಲ ಇದೆಯಲ್ಲ ಪಕ್ಕ ಸಖತ್ತಾಗಿದೆ. ನಿಮಗೆ ವೆಜ್ ಇಷ್ಟನಾ ನಾನ್ ವೆಜ್ ಇಷ್ಟನಾ? ರಾಗಿ ಮುದ್ದೆ, ಹಾಂ, ಸೊಪ್ಪು ಸಾಂಬಾರು, ಹಾಂ, ಹಿಲ್ಕಿನ ಬೇಳೆ ಸಾಂಬಾರು, ಸೂಪರು, ಬಸ್ಸಾರು ಹಾಂ, ಭಾಳ ಇಷ್ಟ. ರಾಗಿ ರೊಟ್ಟಿ ಹಾಂ, ಒಂದಿಷ್ಟು ಬೆಣ್ಣೆ ಹಾಕೊಂಡು ಹಾಂ, ಹೊಡಿತಾ ಇದ್ರೆ ಬಾರಿಸ್ಬಿಟ್ರೆ ಮುಗೀತು. ರಾಗಿ ಬೊಂಬಾಟು ಕಾಂಬಿನೇಷನ್ ಸೂಪರು. ನಾನ್ ವೆಜ್ಜಲ್ಲಿ ನಾಟಿ ಕೋಳಿ, ಹಾಂ ಹಾಂ, ಸಣ್ಣ ಮೀನು ಅಂತ ಬರುತ್ತೆ, ಹೊಳೆನಲ್ಲಿ ಸಿಗುತ್ತೆ. ಸಣ್ಣ ಮೀನು ಸಾಂಬಾರು, ಹೌದು. ಆಮೇಲೆ ಜಿಲೇಬಿ ಮೀನು, ಹಾಂ ಹಾಂ, ಕುಚ್ಚು ಮೀನು, ಹೊಳೆ ಮೀನು ಭಾಳ ಇಷ್ಟ. ಸಮುದ್ರದ್ದು ಅಂಜಲ್ ತವಾ ಫ್ರೈ, ಮತ್ತಿ ಮೀನು ಓಕೆ, ಮಕ್ಕಳಿಗೆ ತಿನ್ನಿಸ್ಬೇಕು. ಮತ್ತಿ ಮೀನು ಭಾಳ ಒಳ್ಳೆಯದು. ಓಕೆ, ಮತ್ತಿ ಮೀನು ಮೆಡಿಸನ್ ಇರುತ್ತೆ ಅದರಲ್ಲಿ. ಕಾಣೆ ಮೀನು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಮುದ್ರ ಮೀನುಗಳಲ್ಲಿ ತುಂಬ ಐಟಮ್ಸ್ ಇದೆ. ಮೀನುಗಳು ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ ಅವರು ಸಿಗರೇಟ್ಸ್ ಅದೆಲ್ಲ, ಪಾನ್ ಹಾಕಲ್ಲ, ಗುಂಡು ಹಾಕಲ್ಲ, ಏನೂ ಹಾಕಲ್ಲ. ಬಟ್ ಅವ್ರು ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಅಂದರೆ ಈಗ ಹೇಳೋದಲ್ಲ, ವೆಜಿಟೇರಿಯನಲ್ಲಿ ಆ ಐಟಮ್ಗಳು, ನಾನ್ ವೆಜ್ಜಲ್ಲಿ ಈ ಐಟಮ್ಗಳು. ಅಂದರೆ ನನ್ನ ನೋಡಿದ್ರೆ ಫುಲ್ ಬಾಟ್ಲ್ ಕುಡಿಯೋ ಥರನೇ ಕಾಣಿಸೋದು. ಯಾಕೆಂದರೆ ನಮ್ಮ ಹಾಸ್ಯ ನಟರುಗಳಿಗೆ ನಿದ್ದೆ ಕಡಿಮೆ. ಹೌದು. ಜರ್ನಿ ಕಾರ್ಯಕ್ರಮಗಳಲ್ಲಿ ನಾವು ಬ್ಯುಸಿ ಇರ್ತೀವಿ. ಓಕೆ. ಕಾರ್ಯಕ್ರಮಗಳಲ್ಲಿ ಹಂಗಾಗಿ ರಾತ್ರಿ ಎಲ್ಲ ಕಾರ್ಯಕ್ರಮಗಳಿರುತ್ತೆ. ಮೊದಲೆಲ್ಲ ನೈಟ್ ಶೂಟಿಂಗ್ ಇರೋದು. ಓಕೆ. ಈಗ ನೈಟ್ ಶೂಟಿಂಗ್ ಕಡಿಮೆ ಇರುತ್ತೆ. ಓಕೆ. ನೈಟ್ ಶೂಟಿಂಗ್ ಇದ್ರೆ ಗೊತ್ತಲ್ಲ, ಮಧ್ಯಾಹ್ನ ಕಾಲ್ ಶೀಟ್ ಹಾಕೋತಾರೆ, ಬೆಳಗಿನ ಜಾವ 5 ಗಂಟೆ 6 ಗಂಟೆವರೆಗೂ ಮಾಡ್ತಾರೆ. ಅಣ್ಣ ಫೈನಲಿ ಇವತ್ತು ಗೆಳೆಯರ ಮಗನ ಹುಡ್ದಬ್ಬಕ್ಕೆ ಬಂದಿದ್ದೀರಾ, ಏನಂತ ಅನ್ಸುತ್ತೆ ನಿಮಗೆ? ಬಾಳೆ ಎಲೆ ಊಟ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ? ಹೌದು. ಇನ್ನು 30 ವರ್ಷ ಜಾಸ್ತಿ ಬದುಕ್ಬೋದು. ನಿಜ ನಿಜ. ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಲ್ಲ. ನಾನೇ ಮೆಟ್ಲು ಹತ್ಕೊಂಡು 2 ಫ್ಲೋರ್ ಹತ್ಕೊಂಡ್ಬಂದಿದ್ದೀನಿ. ಅಂಜನಾದ್ರಿ ಬೆಟ್ಟ ಹತ್ತು ಬಂದೆ. ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಬಂದೆ. ಓಕೆ. ಮೊದಲು ಕೇಳಿದ್ದು, ಸರ್ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ರಂತೆ, ಫೋಟೋ ನೋಡಿದೆ, ಹತ್ತಿದ್ರ ನೀವು? ಹತ್ತು ಬಂದಪ್ಪ ಕೆಳಗಡೆ, ಗ್ರೇಟ್ ಸರ್ ನೀವು ಅಂತಾರೆ. ಅಲ್ಲ, ನೀವು ಯೋಗ ಪಟ್ಟು ಅಲ್ವಾ? ಬೇರೆ ನೀವು ಯೋಗ ಟೆನ್ನಿಸ್ ಕೃಷ್ಣ ಅವ್ರ ಬಗ್ಗೆ ಬರೀ ಹಾಸ್ಯ ಕಲಾವಿದ್ರು, ರಂಗಭೂಮಿ ಕಲಾವಿದ್ರು ಅನ್ನೋದು ಗೊತ್ತೇ ಹೊರತು ದೂರಿ ಯೋಗ ಪಟ್ಟು ಅಲ್ವಾ ನೀವು? ಬಹಳ ಅದ್ಭುತವಾಗಿ ಯೋಗನ ಮಾಡೋ ಅಂಥವ್ರು ನೀವು. ಅಂದರೆ ರೆಗ್ಯುಲರ್ ಅಭ್ಯಾಸ ಮಾಡೋಕ್ಕಾಗಲ್ಲ. ಓಕೆ. ನಮ್ಗೆ ಹೇಳಲ್ಲ, ಫ್ರೀ ಇದ್ದ ಟೈಮಲ್ಲಿ ಮಾಡ್ತಿರ್ತೀನಿ. ಭಾಳ ಧನ್ಯವಾದಗಳಣ್ಣ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ವೀಕ್ಷಕರು ನನಗೆ ಕೊಟ್ಟಿರುವಂಥ ಆಶೀರ್ವಾದ. ಇವತ್ತು ನೀವು ಫನ್ ಮ್ಯಾನ್ ಶೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದು ಅದ್ಭುತವಾದಂಥ, ಅದು ವಿಶೇಷವಾಗಿ ನನ್ನ ಗೆಳೆಯನ ಮಗುವಿನ ಮೊದಲನೇ ವರ್ಷದ
ಹುಟ್ಟುಹಬ್ಬಕ್ಕೆ ಬಂದಿರುವಂಥದ್ದು ಭಾಳ ಧನ್ಯವಾದಗಳು. ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಮನೆ ದೇವರು ಶಕ್ತಿ ದೇವರಲ್ಲಿ ನಿಮ್ಮಂಥ ಅದ್ಭುತವಾದಂಥ ಕಲಾವಿದರಲ್ಲ, ಹೃದಯವಂತರಿಗೆ ಭಗವಂತ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಥರ ನೆಮ್ಮದಿ ಕೊಡಲಿ ಅಂತ ನನ್ನ ಕುಲದೇವರಲ್ಲಿ ಕೇಳ್ಕೊಳ್ತೀನಿ. ನನ್ನ ಮಗನ ಸಮಾನನೇ, ಮಗನ ಪಾತ್ರನೇ ಮಾಡಿರೋದು ಫ್ಯಾಮಿಲಿ ನಂಬರ್ 1. 1.25 ವರ್ಷ ಓಡ್ತು ಆ ಧಾರಾವಾಹಿ. ನಮ್ಮ ಹರೀಶ್ಗೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ ನಾನು ಕೇಳ್ಪಟ್ಟೆ. ಮ್ಯಾನ್ ಶೋ ನೋಡಿ, ಹಾಸ್ಯನೇ, ಹಾಸ್ಯ ಕಲಾವಿದ, ಫನ್ ಮ್ಯಾನ್ ಶೋ ಅನ್ನೋದು ಒಂದು ಟೈಟಲ್ ಇಟ್ಟು ಭಾಳ ಚೆನ್ನಾಗಿದೆ. ಫನ್ ಯಾವಾಗಲೂ ಫನ್ನಾಗೇ ಇರಬೇಕು ಅಂತ ಅಲ್ವಾ? ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಧನ್ಯವಾದಗಳು.